ಭಾರತದಲ್ಲಿ ಬ್ರಿಟನ್ನ ಗೂಢಾಚಾರಿ. ತುರ್ತು ಲ್ಯಾಂಡಿಂಗ್ ಪಿತೂರಿಯ ಭಾಗವಾಗಿತ್ತ. ಬಿಸಿಲು ಮಳೆಯಲ್ಲಿ ಅನಾಥವಾಗಿದ್ದ F-35B. Su-57 ಮೇಲೆ ಭಾರತದ ಕಣ್ಣು. ಅವತ್ತು ಜೂನ್ 14ರ ರಾತ್ರಿ ಇಡೀ ಪ್ರಪಂಚ ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಮೇಲೆ ತಮ್ಮ ದೃಷ್ಟಿ ನೆಟ್ಟಿತ್ತು. ಹೀಗಿರುವಾಗ ಕೇರಳದ ತಿರುವನಂತಪುರಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ವಾಯು ನಿಯಂತ್ರಣಕ್ಕೆ ಒಂದು ಅನಿರೀಕ್ಷಿತ ಮತ್ತು ಅಪರೂಪದ ಸಂದೇಶ ಬಂತು. ಅದು SQUAWK ಅಂತ. ಅದು ಸಾಮಾನ್ಯವಾದ ಸಂದೇಶವೇನಲ್ಲ. ನಾನು ಅಪಾಯದಲ್ಲಿ ಸಿಲುಕಿಕೊಂಡಿದ್ದೇನೆ, ನನ್ನ ವಿಮಾನದಲ್ಲಿ ಇಂಧನ ಖಾಲಿಯಾಗ್ತಾ ಇದೆ, ದಯವಿಟ್ಟು ನಿಮ್ಮ ವಾಯುನೆಲೆಯಲ್ಲಿ ನನಗೆ ಲ್ಯಾಂಡಿಂಗ್ ಮಾಡಲು ಅವಕಾಶ ಕೊಡಿ ಎನ್ನುವುದಾಗಿತ್ತು. ಆದ್ರೆ ಈ ಸಂದೇಶ ಕಳುಹಿಸಿದ್ದ ವಿಮಾನ ಸಾಮಾನ್ಯವಾದ ವಿಮಾನವೇನಲ್ಲ. ವಿಶ್ವದ ಅತ್ಯಾಧುನಿಕ ರಹಸ್ಯಬದ್ಧವಾದ ಯುದ್ಧ ವಿಮಾನಗಳ ಸಾಲಿಗೆ ಸೇರುವ F-35B ಲೈಟಿಂಗ್ ಎನ್ನುವ ಬ್ರಿಟಿಷ್ ಯುದ್ಧ ವಿಮಾನವಾಗಿತ್ತು. ಇಲ್ಲಿ ಈ ಸಂದೇಶದ ಕುರಿತು ನಮ್ಮ ತಿರುವನಂತಪುರಂ ವಿಮಾನ ನಿಲ್ದಾಣದ ಅಧಿಕಾರಿಗಳು ತಕ್ಷಣ ಭಾರತೀಯ ಸೇನೆಯ ಗಮನಕ್ಕೆ ತಂದರು. ಈ ಸಂದೇಶ ಕೊಟ್ಟಿದ್ದು ಮಿತ್ರನೋ ಅಥವಾ ನಮ್ಮ ಶತ್ರುವೋ ಎಂದು ತ್ವರಿತಗತಿಯಲ್ಲಿ ಮಾಹಿತಿ ಸಂಗ್ರಹಿಸಿದ ನಮ್ಮ ರಕ್ಷಣಾ ಪಡೆಗಳು ಅಂತಾರಾಷ್ಟ್ರೀಯ ತುರ್ತು ವಿಮಾನಗಳ ನಿಯಮದ ಪ್ರಕಾರ ಲ್ಯಾಂಡಿಂಗ್ಗೆ ಅವಕಾಶ ನೀಡೇ ಬಿಟ್ರು. ಇನ್ನು ಇವತ್ತಿಗೆ ವಿಮಾನ ಲ್ಯಾಂಡಿಂಗ್ ಆಗಿ 23 ದಿನ ಕಳೀತು. ಆಗಸದ ಮಾಂತ್ರಿಕ ಕೆಟ್ಟು ನಿಂತು ಅನಾಥವಾಗಿ ನಮ್ಮ ರಕ್ಷಣೆಯಲ್ಲಿ ಬಿದ್ದಿದ್ದಾನೆ. ಎಷ್ಟು ದಿನ ಆದರೂ ಈ ವಿಮಾನ ದೇಶ ಬಿಟ್ಟು ಹೋಗ್ತಾ ಇಲ್ಲ. ತಾಂತ್ರಿಕ ಸಮಸ್ಯೆ ಎಂದು ಬ್ರಿಟನ್ನ ಅಧಿಕಾರಿಗಳು ನೆಪ ಹೇಳ್ತಾ ಇದ್ದಾರೆ. ಏನಾದರೂ ಮಸಲತ್ತು ನಡೆಸ್ತಾ ಇದೆಯಾ ಈ ವಿಮಾನ ಅನ್ನೋದು ಇನ್ನು ಕೆಲವರಿಗೆ ಸಂಶಯ ಮೂಡಿಸಿದೆ. ಹಾಗಿದ್ರೆ ಲ್ಯಾಂಡಿಂಗ್ ವೇಳೆ ನಡೆದ ಆ ಸಂಭಾಷಣೆ ಹೇಗಿತ್ತು? ಇನ್ನೂ ಸಹ ಈ ವಿಮಾನ ನಮ್ಮ ಭಾರತೀಯರು ಮುಟ್ಟಲು ಸಾಧ್ಯವಾಗ್ತಾ ಇಲ್ಲ ಯಾಕೆ? ಭಾರತದಲ್ಲಿ ಲ್ಯಾಂಡಿಂಗ್ ಮಾಡಿದ್ದು ಪಿತೂರಿಯ ಭಾಗವಾಗಿತ್ತ? ಕಡೆಗೂ ಹ್ಯಾಂಗರ್ ಒಳಗೆ ವಿಮಾನ ಬಂದಿದ್ದಾದ್ರೂ ಹೇಗೆ ಅನ್ನೋದನ್ನ ಮುಂದೆ ಹೋಗ್ತಾ ನೋಡೋಣ ಬನ್ನಿ. ವರಸೆ ಬದಲಿಸಿದ ಪೈಲಟ್. ವಿಮಾನದಲ್ಲಿ ನಿಜಕ್ಕೂ ತಾಂತ್ರಿಕ ದೋಷ ಇದೆಯಾ? ಅಂತೂ ವಿಮಾನ ನಮ್ಮ ತಿರುವನಂತಪುರಂನಲ್ಲಿ ಲ್ಯಾಂಡಿಂಗ್ ಆಯ್ತು. ಆದರೆ ಪೈಲಟ್ ಮಾತ್ರ ವಿಮಾನ ಬಿಟ್ಟು ಕದಲಲೇ ಇಲ್ಲ. ಒಂದು ಕುರ್ಚಿ ತರಿಸಿ ಅಲ್ಲೇ ಕೂತು ಬಿಟ್ಟ. ಕಾರಣ 5ನೇ ತಲೆಮಾರಿನ ಯುದ್ಧ ವಿಮಾನವದು. ಈ ವಿಮಾನಕ್ಕೆ ಅಳವಡಿಸಲಾದ ತಂತ್ರಜ್ಞಾನವನ್ನು ನಮ್ಮ ಭಾರತೀಯರು ಎಲ್ಲಿ ನೋಡಿಬಿಡ್ತಾರೋ, ನಾವು ಎಲ್ಲಿ ಅಂತಹ ಯುದ್ಧ ವಿಮಾನವನ್ನೇ ತಯಾರಿ ಮಾಡಿಬಿಡ್ತೀವೋ ಅನ್ನೋ ಆತಂಕ ಆ ಪೈಲಟ್ದಾಗಿತ್ತು. ಇಲ್ಲಿ ನಮ್ಮವರು ಆಯ್ತು ಸ್ವಾಮಿ, ನಿಮ್ಮ ವಿಮಾನದ ಹತ್ರ ನಾವು ಬರೋದಿಲ್ಲ, ಇಂಧನ ತುಂಬಿಸ್ಕೊಂಡು ನಿಮ್ಮ ದೇಶಕ್ಕೆ ಹೊರಡು ಅಂದ್ರೆ ಪೈಲಟ್ ವಿಮಾನದಲ್ಲಿ ತಾಂತ್ರಿಕ ದೋಷ ಉಂಟಾಗಿದೆ ಎಂದು ಘೋಷಣೆ ಮಾಡಿಬಿಟ್ಟ. ನಮ್ಮ ಅಧಿಕಾರಿಗಳಿಗೆ ಸ್ವಲ್ಪ ಗೊಂದಲ. ಯಾವ ಕಾರಣ ಹೇಳಿ ಏನ್ ಮಾಡ್ತಾ ಇದೆ ಈ ವಿಮಾನ ಅಂತ ಚಿಂತೆ ಶುರುವಾಯ್ತು. ಸರಿ ಆಯ್ತು, ವಿಪರೀತ ಮಳೆ ಬರ್ತಾ ಇದೆ, ಹ್ಯಾಂಗರ್ ಒಳಗೆ ವಿಮಾನ ನಿಲ್ಲಿಸಿ ಅಂದ್ರೆ ಪೈಲಟ್ ಬಿಲ್ಕುಲ್ ರೆಡಿ ಇಲ್ಲ. ಆಯ್ತು ಬಿಡಿ ಸ್ವಾಮಿ ಎಂದ ನಮ್ಮ ಅಧಿಕಾರಿಗಳು ಒಂದಲ್ಲ ಎರಡಲ್ಲ ಬರೋಬ್ಬರಿ 23 ದಿನ ಬಿಸಿಲು ಮಳೆ ಅನ್ನದೇ ನಿಂತಲ್ಲೇ ಅನಾಥವಾಗಿ ನಿಲ್ಲಲು ಬಿಟ್ರು. ನಂತರ ತಾಂತ್ರಿಕ ದೋಷ ಸರಿಪಡಿಸಲು ಬ್ರಿಟನ್ನ ಅನೇಕ ತಾಂತ್ರಿಕ ತಂಡಗಳು ಭಾರತಕ್ಕೆ ಆಗಮಿಸಿದ್ವು. ವಿಮಾನವನ್ನು ನೋಡಿ, ಅಯ್ಯೋ ಇದು ನಮ್ಮ ಕೈಯಲ್ಲಿ ಆಗೋ ಕೆಲಸ ಅಲ್ಲ, ರಿಪೇರಿ ಮಾಡಲು ವಿಶೇಷ ತಜ್ಞರ ತಂಡವೇ ಬರಬೇಕು ಎಂದು ಕೈ ಎತ್ತಿ ಬಂದ ದಾರಿಗೆ ಸುಂಕವಿಲ್ಲದಂತೆ ವಾಪಸ್ ಹೋದ್ರು. ಇನ್ನು ಜುಲೈ 5ರಂದು ವಿಶೇಷ ತಂಡ ಬ್ರಿಟನ್ನ ಏರ್ಬಸ್ A-14M ಅಟ್ಲಾಸ್ ವಿಮಾನದಲ್ಲಿ 14 ಜನರು ನಮ್ಮ ತಿರುವನಂತಪುರಂಗೆ ಬಂದಿಳಿದ್ರು. ಈ ವಿಮಾನದಲ್ಲಿ ತಾಂತ್ರಿಕ ದೋಷ ಸರಿಪಡಿಸಲು ಬೇಕಾದ ನಟ್ಟು ಬೋಲ್ಟ್ಗಳು, ಸಾಫ್ಟ್ವೇರ್ಗಳು ಸೇರಿದಂತೆ ಅನೇಕ ಸಲಕರಣೆಗಳನ್ನು ಈ ವಿಶೇಷ ತಂಡ ತಂದಿತ್ತು. ಅಂತೂ ಇಂತೂ ವಿಶೇಷ ತಂಡದ ಒಪ್ಪಿಗೆ ಮೇರೆಗೆ ಒಂದು ಶೆಡ್ಡಿನೊಳಗೆ ಆಗಸದ ಮಾಂತ್ರಿಕನನ್ನು ನಿಲ್ಲಿಸಲಾಗಿದೆ. 5ನೇ ತಲೆಮಾರಿನ ಯುದ್ಧ ವಿಮಾನದಲ್ಲಿ ಏನೆಲ್ಲ ವಿಶೇಷತೆಗಳಿವೆ ಅನ್ನೋದನ್ನ ನೋಡೋಣ ಬನ್ನಿ. 5ನೇ ತಲೆಮಾರಿನ ಯುದ್ಧ ವಿಮಾನ ತಲೆ ತಗ್ಗಿಸಿದ್ದಲ್ಲಿ F-35Bನ ಕಾಲೆಳೆದ ಕೇರಳ ಪ್ರವಾಸೋದ್ಯಮ ಇಲಾಖೆ. ನಿಂತಲ್ಲೇ ಟೇಕ್ ಆಫ್ ಆಗುತ್ತೆ ಈ ವಿಮಾನ. ನಮ್ಮ ರಡಾರ್ ಪರೀಕ್ಷೆ ಮಾಡಲು ಭಾರತಕ್ಕೆ ಬಂತ. F-35B ಹೆಸರಿನ ಈ ವಿಮಾನದ ಬೆಲೆ ಬರೋಬ್ಬರಿ 940 ಕೋಟಿ. ಇನ್ನು ಸಾಮಾನ್ಯವಾಗಿ ಈ ವಿಮಾನವನ್ನು ಯಾವುದೇ ರಡಾರ್ನಲ್ಲಿ ಪತ್ತೆಯಾಗದಂತೆ ಇದರ ವಿನ್ಯಾಸ ಮಾಡಲಾಗಿದೆ.
ಮುಂದುವರಿದ ಸಂವೇದನೆಗಳಿಂದ ಇಂಥದ್ದೇ ವಿಮಾನ ನನ್ನ ಕಕ್ಷೆಯಲ್ಲಿ ಹಾರಾಟ ನಡೆಸುತ್ತಿದೆ ಎಂದು ನಿಖರವಾಗಿ ಗುರುತಿಸುತ್ತೆ. ಇನ್ನು ಯಾವುದೇ ಬೆದರಿಕೆ ಮಾಹಿತಿಯನ್ನು ಕ್ಷಣಾರ್ಧದಲ್ಲಿ ಭೂ ಮತ್ತು ನೌಕಾಪಡೆಗೆ ಹಂಚಿಕೆ ಮಾಡುತ್ತೆ. ಉಳಿದೆಲ್ಲ ವಿಮಾನಗಳಿಗಿಂತ ಅತಿ ಕಿರು ಜಾಗದಲ್ಲಿ ಅಂದ್ರೆ ನಿಂತಲ್ಲೇ ಟೇಕ್ ಆಫ್ ಆಗುವ ಸಾಮರ್ಥ್ಯ ಈ ಯುದ್ಧ ವಿಮಾನಕ್ಕಿದೆ. ಹಾಗೆ ಇದರ ಲ್ಯಾಂಡಿಂಗ್ಗೆ ಸಂಪೂರ್ಣ ರನ್ವೇ ಬೇಕಿಲ್ಲ, ವರ್ಟಿಕಲ್ ಲ್ಯಾಂಡಿಂಗ್ ಆಗುತ್ತೆ. ಅಂದ್ರೆ ನಿಧಾನವಾಗಿ ಇಂಥ ಸ್ಥಳದಲ್ಲೇ ಇಳಿಯಬೇಕು ಎಂದು ಸೂಚಿಸಿದ್ರೆ ಸಾಕು, ಅಂತ ಜಾಗದಲ್ಲೇ ಲ್ಯಾಂಡಿಂಗ್ ಆಗುತ್ತೆ. ಇಷ್ಟೆಲ್ಲ ವಿಶೇಷವಿದ್ರೂ ಈ ವಿಮಾನ ತಾಂತ್ರಿಕ ದೋಷದಿಂದಾಗಿ ಭಾರತಕ್ಕೆ ಬಂತ ಎನ್ನುವುದೇ ಎಲ್ಲರ ಪ್ರಶ್ನೆಯಾಗಿದೆ. ರಡಾರ್ಗಳ ಕಣ್ತಪ್ಪಿಸಬಲ್ಲ F-35B ಭಾರತದ ರಡಾರ್ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಲು ಬಂತ ಎಂದು ಅನುಮಾನ ಹುಟ್ಟಿಹಾಕಿದೆ. F-35B ಖರೀದಿಯಿಂದ ಹಿಂದೆ ಸರಿದ ಭಾರತ. Su-57 ಮೇಲೆ ಭಾರತದ ಕಣ್ಣು. ಇನ್ನು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಮಾನದ ಬಗ್ಗೆ ಅಪಹಾಸ್ಯಗಳನ್ನು ಮಾಡಲಾಗ್ತಾ ಇದೆ. ಈ ವಿಮಾನದ ಪೈಲಟ್ಗೆ ಕೇರಳದ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಇದೇ ಕಾರಣಕ್ಕೆ ಆತ ಇಲ್ಲಿಗೆ ಆಗಮಿಸಿದ್ದಾನೆ ಎಂದು ಕೆಲವರು ಬರೆದುಕೊಂಡಿದ್ದಾರೆ. ಇನ್ನು ಕೇರಳದ ಪ್ರವಾಸೋದ್ಯಮ ಇಲಾಖೆ ಕೇರಳಕ್ಕೆ ಬಂದವರಿಗೆ ಹೋಗಲು ಮನಸ್ಸೇ ಬರೋದಿಲ್ಲ ಎಂದು ಟ್ವೀಟ್ನಲ್ಲಿ ಉಲ್ಲೇಖಿಸಿದೆ. ಅದೇನೇ ಇದ್ರೂ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರಲ್ಲ, ಹಾಗೆ ಇಲ್ಲಿ F-35B ಖರೀದಿಸಲು ಯೋಚನೆ ಮಾಡಿದ್ದ ಭಾರತ ಈ ಘಟನೆಯಿಂದ ಪಾಠ ಕಲಿತಂತೆ ಕಾಣ್ತಾ ಇದೆ. ಅದೇ ಕಾರಣಕ್ಕೆ ಖರೀದಿಯ ಯೋಚನೆಯಿಂದ ಒಂದು ಹೆಜ್ಜೆ ಹಿಂದೆ ಸರಿದಿದೆ. ಇದರ ಬದಲಿಗೆ ರಷ್ಯಾದ Su-57 ಮೇಲೆ ಒಂದು ಕಣ್ಣಿಟ್ಟಿದೆ. ಇಲ್ಲಿ ಬ್ರಿಟನ್ನ ಆ ಯುದ್ಧ ವಿಮಾನ ಅದ್ಯಾವಾಗ ತನ್ನ ತವರು ಮನೆ ಸೇರುತ್ತೋ, ಅದ್ಯಾವಾಗ ಈ ವಿಶೇಷ ತಂಡ ವಿಮಾನವನ್ನು ರಿಪೇರಿ ಮಾಡುತ್ತೋ, ನಮ್ಮ ರಕ್ಷಣಾ ಪಡೆಗಳ ಮುಂದಿನ ನಡೆಯಾದ್ರೂ ಏನು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆ F-35B ಭಾರತದಲ್ಲಿ ಅನಾಥವಾಗಿ ಬಿದ್ದಿರೋದಂತೂ ಸುಳ್ಳಲ್ಲ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.